ಲಿವ್ ಲೈಫ್ ಕಿಂಗ್ ಸೈಜ್ಡ್ ಆಗಿದ್ರೆ ಮಜಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಸೊ ಯಾವುದೇ ಟ್ರೋಲಿಂಗ್ ಆದರೂ ಆಗಲಿ, ಯಾವುದೇ ಫ್ರೆಂಡ್ಲಿಯಾಗಿ ರೇಗಿಸೋದಾದರೂ ಆಗಲಿ, ಯಾವಾಗವ್ರಿಗೂ ಪರ್ಸ್ನಲ್ ಹೋಗಲ್ವೋ ಅವಾಗವ್ರಿಗೂ ಚೆನ್ನಾಗಿರುತ್ತೆ, ಅವಾಗವ್ರಿಗೂ ಹೆಲ್ದಿಯಾಗಿರುತ್ತೆ. ಅನ್ಹೆಲ್ದಿ ಆಗಿದ್ರು ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಹೋಗೋಲ್ಲ, ಬಿಕಾಸ್ ಇಟ್ಸ್ ಕಾಮನ್ ಮ್ಯಾನ್, ಇಟ್ಸ್ ಆಲ್ ಕಾಮನ್. ಬಟ್ ಅದನ್ನು ಸೈಡ್ಗಿಟ್ರೆ ಯಾವಾಗ ಪರ್ಸ್ನಲ್ ಆಗುತ್ತೆ ಅವಾಗ ವಿಷಯ ತುಂಬ ಸೀರಿಯಸ್ ಆಗುತ್ತೆ. ಸೊ ಆ ತುಂಬ ಸೀರಿಯಸ್ ಆಗಿರೋ ವಿಷಯ ನಾನು ತನ್ನ ಮುಂದೆ ಇಡ್ತಾ ಇದ್ದೀನಿ ಮುಂದೆ. ಸೊ ತುಂಬ ಜನ ದರ್ಶನ್ ಸರ್ ಫ್ಯಾನ್ಸ್ ಅದೇನು ಹೇಳ್ತಾ ಇದ್ದಾರೆ, ಅಪ್ಪು ಫ್ಯಾನ್ಸು ದರ್ಶನ್ ಸರ್ ತಂದೆ ಅವ್ರನ್ನ ತುಂಬ ಚೀಪಾಗಿ ಟ್ರೋಲ್ ಮಾಡಿದ್ದಾರೆ ಅಂತ. ಸೊ ಅದನ್ನು ನೋಡಿದ್ರೆ, ಆ ಪೋಸ್ಟ್ ನೋಡಿದಾಗ ನಮಗೂ ಸ್ವಲ್ಪ ಬೇಜಾರೇ ಆಗುತ್ತೆ. ಬಟ್ ಐ ಆಮ್ ಗೋನ್ ಟು ಟೆಲ್ ಯು ಒನ್ ಥಿಂಗ್, ಯಾವಾಗವ್ರಿಗೂ ಒಂದು ಪೇಜ್ ಟ್ರೋಲ್ ಮಾಡಲು ಅವಾಗವ್ರಿಗೂ ಎಲ್ಲ ಅಪ್ಪು ಸರ್ ಫ್ಯಾನ್ಸ್, ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಟ್ರೋಲ್ ಮಾಡ್ತಾವ್ರೆ, ಅಪ್ಪು ಬಾಸ್ ಫ್ಯಾನ್ಸ್ ಎಲ್ಲರೂ ಹಿಂಗೆ ಅಂತ ಕೈ ತೋರಿಸ್ಬಿಟ್ಟು ಮಾತಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ತಪ್ಪು ನಮ್ಮ ಕಡೆ ಇದೆ, ಒಪ್ಕೊತಾ ಇದ್ದೀನಿ. ಬಿಕಾಸ್ ಯಾರು ಟ್ರೋಲ್ ಮಾಡಿರೋದು ಅದು ಅಪ್ಪು ಬಾಸ್ ಫ್ಯಾನೇ. ಸೊ ಅಪ್ಪು ಬಾಸ್ ಫ್ಯಾನ್ ಪರವಾಗಿ ನಾನೇನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ನನಗೂ ತುಂಬ ದುಃಖ ತರುತ್ತೆ ಅದು. ಸೊ ಆನ್ ಬಿಹಾಫ್ ಆಫ್ ಹಿಮ್ ಐ ಆಮ್ ಟೆಲಿಂಗ್ ಯು ಸಾರಿ. ಬಟ್ ಯಾವಾಗವ್ರಿಗೂ ಒಂದು ಪೇಜ್ ಪೋಸ್ಟ್ ಮಾಡಲ್ವೋ, ಯಾವಾಗವ್ರಿಗೂ ಒಂದು ಯೂಟ್ಯೂಬ್ ಚಾನಲ್, ನಮ್ಮ ಥರ ಒಂದು ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡಲ್ವೋ ಅವಾಗವ್ರಿಗೂ ಸಾರಿ ಫಾರ್ ದ್ಯಾಟ್. ಅವಾಗವ್ರಿಗೂ ದಯವಿಟ್ಟು ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಟ್ರೋಲ್ ಮಾಡ್ತಾಯಿದ್ದೀರಾ, ಎಲ್ಲರ ಮೇಲೂ ತಳ್ಳಕ್ಕೆ ಹೋಗಬೇಡಿ. ಯಾವಾಗವ್ರಿಗೂ ನೀವು ಕೂಡ ಪೇಜ್ಗಳು ಪೋಸ್ಟ್ ಮಾಡೋಲ್ಲ, ನಾವು ಕೂಡ ಅವಾಗವ್ರಿಗೂ ನಾವು ರಿಪ್ಲೈ ಮಾಡಿಲ್ಲ. ನನ್ನ ವೀಡಿಯೋಸ್ ನೀವು ಕರೆಕ್ಟಾಗಿ ನೋಡಿದ್ರೂ ನಾನು ಯಾವ ಹೀರೋ ಫ್ಯಾನ್ಸು ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿಲ್ಲ. ಒಂದು ಪೇಜ್ನ, ಒಂದು ಗ್ರೂಪ್ ಆಫ್ ಪೀಪಲ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ದೀನಿ. ಯಾವತ್ತು ಒಂದು ಸಿಂಗಲ್ ಪರ್ಸನ್ ಟ್ರೋಲ್ ಮಾಡಿರೋದನ್ನ ತೊಗೊಂಬಂದ್ಬಿಟ್ಟು ಒಂದು ದೊಡ್ಡ ವೀಡಿಯೋ ಮಾಡಿ ನಾನು ಯಾವತ್ತು ಹಾಕೋಕ್ಕೆ ಹೋಗಲಿಲ್ಲ. ಸೊ ನಾವು ಅದೇನು ಮಾಡ್ತಿದ್ದೀರಾ, ಟಾರ್ಗೆಟ್ ಮಾಡ್ತಿದ್ದಾರೆ ಜನ, ನಾವು ರಾಜ್ಕುಮಾರನ್ನ ಟ್ರೋಲ್ ಮಾಡ್ತೀವಿ 7 days to go 5 days to go ಅಂತ ಏನು ಮಾಡ್ತಾಯಿದ್ದೀರಾ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮೇನಾದರೂ ನಿಮ್ಮ ಪೇಜ್ಗಳು ಏನಾದರೂ ಇನ್ಕ್ಲೂಡ್ ಆದರೆ ಖಂಡಿತ ನಾವಂತೂ ಸುಮ್ಮನೆ ಇರೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಇಷ್ಟು ಹೇಳಿದ್ಮೇಲೆ ಕೂಡ ನೀವು ಮಾಡಿದ್ರೆ ಅದು ತುಂಬ ತಪ್ಪಾಗುತ್ತೆ. ಸೊ ಯಾರ್ಯಾರು ಗ್ರೂಪ್ ಆಫ್ ಪೀಪಲ್ ಹೂ ಆರ್ ರಿಯಲಿ ಹರ್ಟ್ ಬೈ ದಿಸ್ ಪೋಸ್ಟ್, ಈ ಪೋಸ್ಟ್ ನಾನು ತೋರಿಸ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ನಾನು ರೇಟಿಂಗಲ್ಲಿ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ ನಡುವೆ ಗ್ಯಾಪ್ ಆದಮೇಲೆ. ಯಾರು ಹರ್ಟ್ ಆಗಿದ್ದಾರೋ ದಯವಿಟ್ಟು ನಾನು ಸಾರಿ ಕೇಳ್ತಾ ಇದ್ದೀನಿ ಅವನ ಪರವಾಗಿ. ಸೊ ಇಂಥವರು ಇರ್ತಾರೆ, ಎಲ್ಲ ಹೀರೋಗೂ ಇಂಥವ್ರು ಇರ್ತಾರೆ. ಕೆಟ್ಟ ಫ್ಯಾನ್ಸು ಇರ್ತಾರೆ, ಒಳ್ಳೆ ಫ್ಯಾನ್ಸು ಇರ್ತಾರೆ. ಅದನ್ನು ಹೋಗ್ಬಿಟ್ಟು ಒಬ್ಬ ಕೆಟ್ಟ ಫ್ಯಾನ್ ಹೋಗ್ಬಿಟ್ಟು ಎಲ್ಲರೂ ಕೆಟ್ಟವ್ರು ಅಂತ ಹೇಳೋಕ್ಕೆ ಹೋಗಬೇಡಿ. ಒಂದೊಂದು ಹೇಳ್ತಾ ಇದ್ದೀನಿ, ಫ್ಯಾನ್ ವಾರ್ಸ್ ಏನು ನಡೀತಾ ಇದೆ, ಅದು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಯಾರು ಸ್ಟಾರ್ಟ್ ಮಾಡಿದ್ದಾರೆ, ಅದೇನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಿದೆ ಅಂತ ಅನ್ಕೊತಾ ಇದ್ದೀರಾ ಹೊತ್ತು ಅದು ನಿಮಗೂ ಗೊತ್ತಿಲ್ಲ. ಒಂದು ಪೇಜ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ, ಆ ಪೇಜಿಂದ ಸ್ಟಾರ್ಟ್ ಆಗಿದ್ದಿಲ್ಲ, ಆ ಪೇಜ್ ಏನು ಟ್ರಿಗರ್ ಆಯಿತು, ಆ ಪೇಜ್ ಏನಕ್ಕೆ ಅದರ ಪೋಸ್ಟ್ ಆಗ್ತು, ಆ ವಿಷಯ ನಿಮಗೂ ಗೊತ್ತಿರಲ್ಲ. ಗೊತ್ತಾದ್ಮೇಲೆ ಮಾತಾಡಿ, ಗೊತ್ತಿದ್ರೆ ಮಾತಾಡಿದ್ರೆ ಅದೊಂದು ಬೆಲೆ, ಗೊತ್ತಿಲ್ಲದೆ ಮಾತಾಡೋದಕ್ಕೆ ಬೆಲೆ ಇರಲ್ಲ ಯಾವತ್ತೂ ಅಷ್ಟೇ. ಅದಕ್ಕೆ ನಂಗೆ ಗೊತ್ತಿಲ್ಲ, ನಾನು ತಿಗಾಮುಚ್ಚು ನಾನು ಸುಮ್ಮನೆ ಇದ್ದೀನಿ. ಗೊತ್ತಿದೆ ನಾನು ಮಾತಾಡ್ತಿದ್ದೆ ಮುಂದೆ ಬಂದು, ಇದೆಲ್ಲ ನನಗೆ ಯಾಕೆ ಬೇಕು ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಅದ್ರ ಅರ್ಥ ಏನಂದರೆ ನಮಗೂ ಗೊತ್ತಿಲ್ಲ ಅದೇನಕ್ಕೆ ಸ್ಟಾರ್ಟ್ ಆಗಿದೆ ಟ್ರೋಲು, ಈ ಫ್ಯಾನ್ ವಾರ್ ಎಲ್ಲ ಅಂತ. ನಡ್ಕೊಂಡು ಹೋಗಲಿ, ಅದೆಲ್ಲ ಸೈಡ್ಗಿಡಿ. ಬಟ್ ಯಾವಾಗವ್ರಿಗೂ ಪೇರೆಂಟ್ಸ್ನ ಟ್ರೋಲ್ ಮಾಡಲ್ವೋ ಅವಾಗರು ಅದು ನಡ್ಕೊಂಡು ಹೋಗಲಿ. ಅದು ಟ್ರೋಲ್ ಮಾಡಿದ್ರೆ ದಯವಿಟ್ಟು ಹೇಳ್ತೀನಿ, ಅದು ತುಂಬ ದೊಡ್ಡ ತಪ್ಪು. ಅಪ್ಪು ಬಾಸ್ ಫ್ಯಾನ್ಸ್ಗೆ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ ಅವ್ರ ತಂದೆನ ಟ್ರೋಲ್ ಮಾಡೋದು ತುಂಬ ದೊಡ್ಡ ತಪ್ಪದು. ವಿಶ್ ನಾಟ್ ಇನ್ಕ್ಲೂಡ್ ಪೇರೆಂಟ್ಸ್. ಅಂಡ್ ತುಂಬ ಚೀಪಾಗಿ ಟ್ರೋಲ್ ಮಾಡೋದು, ಇಟ್ ಈಸ್ ನಾಟ್ ಗುಡ್. ನಾವು ಅಪ್ಪು ಬಾಸ್ ಫ್ಯಾನ್ಸ್ ನಾವು ಆ ಥರ ಅಲ್ಲ. ನಾನು ಇನ್ನೂ ಅನ್ಕೊತಾ ಇದ್ದೀನಿ ಅಪ್ಪು ಬಾಸ್ ಫ್ಯಾನ್ಸ್ ಅಪ್ಪು ಬಾಸ್ ಥರನೇ ಇದ್ದೀರಾ ಅಂತ. ಸೊ ನಮ್ಮ ಅಪ್ಪು ಬಾಸ್ ಹೆಂಗೆ ಅಂತ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಸೊ ನಮ್ಮ ಬಾಸ್ ಯಾವತ್ತೂ ಯಾವ ಕಾಂಟ್ರವರ್ಸಿಗೆ ಹಾಕ್ಕೊಂಡಿಲ್ಲ, ಯಾವತ್ತೂ ಆ ಥರ ಕೆಟ್ಟದಾಗಿ ಕೀಳಾಗಿ ಯಾರ ಹತ್ರನೂ ಯಾರಿಗೂ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿಲ್ಲ. ಬಿಕಾಸ್ ಅವ್ರ ರೇಂಜೇ ಬೇರೆ, ಅವ್ರ ಲೆವೆಲ್ಲೇ ಬೇರೆ. ಅವ್ರ ಫ್ಯಾನ್ ಆಗಿರೋರು ನಮ್ಮ ಲೆವೆಲ್ಲು ಬೇರೆ ಇರಬೇಕು. ವಿ ಡೋಂಟ್ ನೋ, ವಿ ಸ್ಟಿಲ್ ಡೋಂಟ್ ನೋ. ಬಟ್ ಅಪ್ಪು ಬಾಸ್ ಫ್ಯಾನ್ ಟ್ರೋಲ್ ಮಾಡಿರೋದ್ರಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ. ಬಿಕಾಸ್ ಅದು ಮಾಡಿರೋ ತಪ್ಪು, ಅದು ತುಂಬ ದೊಡ್ಡ ತಪ್ಪು. ಬಟ್ ಅದನ್ನು ನೋಡ್ಕೊಂಡು ನೀವು ರಾಜ್ಕುಮಾರ್ ಅವ್ರನ್ನ ಟ್ರೋಲ್ ಮಾಡಿದ್ದಾರೆ ಅಂದ್ಕೊಳ್ಳಿ, ನಮ್ಮ ರಾಜಣ್ಣನ ಟ್ರೋಲ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಹಸೀನ್ ಬೇರೆನೇ ಇರುತ್ತೆ. ಆ ಬೇರೆ ಆದಮೇಲೆ ಅದೇನು ಬೇರೆ ಆಗಿದೆ ಅನ್ನೋದನ್ನು ನಾವಲ್ಲಿ ತೋರಿಸ್ತೀವಿ. ಸಾಕು. ಇಫ್ ಯು ಆರ್ ಹರ್ಟ್ ಐ ಆಮ್ ಸಾರಿ. ಬಟ್ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ತುಂಬ ಒಳ್ಳೆಯದು. ಸೊ ಮಾಡಿ, ಒಂದು ಪೇಜ್ ಮಾಡೋವರೆಗೂ ನಾವು ಸುಮ್ಮನೆ ಇರ್ತೀವಿ. ಪೇಜ್ ಏನಾದರೂ ಬಂತು ಅಂದ್ಕೊಳ್ಳಿ, ಅದು ಚೆನ್ನಾಗಿರಲ್ಲ. ಇಷ್ಟು ಹೇಳ್ತಾನೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ. ಓಕೆ, ಸೈನಿಂಗ್ ಆಫ್ಗಿಂತ ಮುಂಚೆ ಈ ಸೆಟಪ್ ಎಲ್ಲ ಹೆಂಗೆ ಕಾಣಿಸ್ತದೆ ಅದೆಲ್ಲ ನೀವು ನಿಮ್ಮ ಒಪಿನಿಯನ್ಸ್ಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ತುಂಬಾ ಕಷ್ಟಪಟ್ಟಿದ್ದೀವಿ ಒಂದು ಟೀಮಾಗಿ. ಸೊ ದಯವಿಟ್ಟು ನಿಮ್ಗೇನು ಅನ್ನಿಸ್ತದೆ, ಇನ್ನೂ ಸ್ವಲ್ಪ ಚೇಂಜಸ್ ನಡೀತಾ ಇರುತ್ತೆ. ಸ್ವಲ್ಪ ಈ ವಿಡಿಯೋ ನೋಡಿದ್ಮೇಲೆ ನನಗೂ ಅನಿಸುತ್ತೆ ಏನೇನೆಲ್ಲ ಚೇಂಜಸ್ ಮಾಡಬೇಕು ಅಂತ. ಸೊ ನಿಮ್ಗೇನು ಅನಿಸುತ್ತೋ ಅದು ಕೂಡ ಹೇಳಿ, ಆ ಚೇಂಜಸ್ ಮಾಡ್ಕೊತೀನಿ. ಎಷ್ಟು ಹೇಳ್ತಾನೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.